ನೀವು 2,000 ರೂಪಾಯಿದಲ್ಲಿ ಬದ್ರಿನಾಥನ ದರ್ಶನ ಮಾಡಬಹುದು. ಅದೇ ಯಾವ ರೀತಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರಾದ್ರೂ ನನ್ನ ಒಂದು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ರಿ. ಹಾಗೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೋರಿ, ನಿಮ್ ಫ್ರೆಂಡಿಗೂ ಶೇರ್ ಮಾಡ್ರಿ. ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಂತ ಮಾಡಿದ್ರೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬಹುದು ಸ್ನೇಹಿತರೆ. ಇವಾಗ ನಾವು ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದ್ರ ಕೇದಾರ್ನಾಥ್ ಒಳಗೆ ಇದ್ದೀವಿ. ಕೇದಾರ್ನಾಥ್ನಿಂದ ನಾವು ಇಲ್ಲಿ ಬದ್ರಿನಾಥಕ್ಕೆ ಬರಬೇಕು ಸ್ನೇಹಿತರೆ. ಕೇದಾರ್ನಾಥ್ನಿಂದ ಬದ್ರಿನಾಥಕ್ಕೆ ಹೋಗ್ಬೇಕಂತಂದ್ರ ಟೋಟಲ್ ನಮ್ದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರ 230 ಕಿಲೋಮೀಟರ್. ಕೇದಾರ್ನಾಥದಿಂದ ನಾವು ಬದ್ರಿನಾಥಕ್ಕೆ ಹೋಗ್ಬೇಕಂತಂದ್ರೆ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ 230 ಕಿಲೋಮೀಟರ್. ನಮ್ಗೆ ಎಷ್ಟು ದಿನ ಹೋಗ್ತದಪ್ಪ ಅಂತಂದ್ರ 2 or 3 days ಹೋಗ್ಬೋದು, ಡಿಪೆಂಡ್ ಅಪಾನ್ ನಿಮ್ಮ ಮ್ಯಾಗ. ಬಜೆಟ್ ಎಷ್ಟು ಬರ್ತದಂದ್ರ 2,000 ಒಳಗೆ ಬರ್ತದೆ ಬಜೆಟ್. ಕೇದಾರ್ನಾಥ್ ಒಳಗೆ ನಮ್ದು ಡೇ 1 ನಾವು ಕೇದಾರ್ನಾಥದಿಂದ ಎಲ್ಲಿಗೆ ಹೋಗ್ಬೇಕಂತಂದ್ರ ಗೌರಿ ಕುಂಡಕ್ಕೆ ಬರ್ಬೇಕು ನಾವು. ಗೌರಿ ಕುಂಡಕ್ಕ ಇದು ಎಷ್ಟು ಕಿಲೋಮೀಟರ್ ಅದಂದ್ರ 16 ಕಿಲೋಮೀಟರ್ ಅದ. 16 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ಸ್ನೇಹಿತರೆ. ಕೇದಾರ್ನಾಥದಿಂದ ನಿಮ್ಗೆ ಗೊತ್ತೇ ಇರ್ತದ. ಕೇದಾರ್ನಾಥನ ದರ್ಶನ ಪಡೆಯೋ ಟೈಮಿಗೆ ನೀವು ಏನ್ ಮಾಡಿರ್ತೀರ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿರ್ತೀರಿ. ಬರೋ ಟೈಮಿಗೆ ಕೆಳಗೆ ಹಿಂಗೆ ಬರ್ಬೇಕು ಸ್ನೇಹಿತರೆ. ಗೌರಿ ಕುಂಡದಿಂದ ನೀವು ಎಲ್ಲಿ ಬರ್ಬೇಕಂತಂದ್ರ ಸೋನ್ ಪ್ರಯಾಗ್ ಬರ್ಬೇಕು ಸ್ನೇಹಿತರೆ. ಕೇವಲ 5 ಕಿಲೋಮೀಟರ್ ಅದ. ಬಾಳೆ ಬಾದ್ರೆ ನಿಮ್ಗೆ 30 to 40 ರೂಪೀಸ್ ತಗೋತಾರ. ನೀವು ಸೋನ್ ಪ್ರಯಾಗದಿಂದ ಎಲ್ಲಿ ಬರ್ಬೇಕಪ್ಪ ಅಂತಂದ್ರ ನೀವು ಗುಪ್ತ ಕಾಶಿ ಬರ್ಬೇಕು. ಸೋನ್ ಪ್ರಯಾಗದಿಂದ ನೀವು ಎಲ್ಲಿ ಬರ್ಬೇಕಂತಂದ್ರ ಗುಪ್ತ ಕಾಶಿ ಬರ್ಬೇಕು. ಇದು ಎಷ್ಟು ಕಿಲೋಮೀಟರ್ ಅಂತಂದ್ರ 30 ಕಿಲೋಮೀಟರ್ ಅದ. 100 to 150 ರೂಪೀಸ್ ತಗೋತಾರ ಸೋನ್ ಪ್ರಯಾಗದಿಂದ ಗುಪ್ತ ಕಾಶಿ ಬರ್ಲಿಕ್ಕ. ನೀವು ಡೇ 1 ಗುಪ್ತ ಕಾಶಿ ಒಳಗೆ ಕಳಿಬೇಕು ಸ್ನೇಹಿತರೆ. ಎಲ್ಲಿ ಕಳಿಬೇಕಂತಂದ್ರೆ ನೀವು ಸ್ಟೇ ಇಲ್ಲೇ ಮಾಡ್ಬೇಕು. ನೀವು ಸ್ಟೇ ಗುಪ್ತ ಕಾಶಿ ಒಳಗೆ ಮಾಡ್ಬೇಕು. ಯಾಕಂತಂದ್ರೆ ನಿಮ್ಗ ಇಲ್ಲಿಂದ ಬರ್ಲಿಕ್ಕ 1 ಡೇ ಪೂರ್ತಿ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ. ನೀವು ಈ ಒಂದು ಟ್ರೆಕ್ಕಿಂಗ್ ಮಾಡಕ್ಕ 6 to 8 ಅವರ್ಸ್ ಹೋಗ್ತದೆ ಸ್ನೇಹಿತರೆ. ಇಲ್ಲಿಂದ 6 to 8 ಅವರ್ಸ್ ಹೋಗ್ತಂದ್ರ ಗೌರಿ ಕುಂಡಕ್ಕೆ ಇಲ್ಲಿ ಬರ್ಲಿಕ್ಕೆ ನಿಮ್ಗೆ ಬಾಳೆ ಬಾದ್ರೆ ಒಂದು 2-3 ಅವರ್ಸ್ ಇಟ್ಟು ನಿಮ್ಗೆ 12 ಅವರ್ಸ್ ಜರ್ನಿ ಇಲ್ಲೇ ಆಯ್ತು. ನೈಟ್ ಜರ್ನಿ ಮಾಡ್ಕೋಬೇಡ್ರಿ. ಅದ್ರ ಸಲುವಾಗಿ ನೀವು ಏನ್ ಮಾಡ್ರಿ ಅಂದ್ರೆ ಗುಪ್ತ ಕಾಶಿ ಒಳಗೆ ಸ್ಟೇ ಮಾಡ್ರಿ. ನಿಮಗೆ ಧರ್ಮಶಾಲಾ ಅಥವಾ ಡಾರ್ಮಿಟ್ರಿ ಸಿಗ್ತಾವ. ಪ್ರೈಸ್ ಬಾಳೆ ಬಾದ ಬಂದ್ಬಿಟ್ಟು 400 to 600 ರೂಪೀಸ್ ಇರ್ತದೆ ಸ್ನೇಹಿತರೆ. ಎರಡೂರ್ದು ಬೋತ 300 to 600 ರೂಪೀಸ್ ಇರ್ಬೇಕು. ಅಂಡರ್ ಎಷ್ಟು ಇರ್ತದ ಅಂದ್ರೆ 600 ರೂಪೀಸ್ ಒಳಗೆ ಎದ್ದಿರ್ತಾವ. ನಾನು ಅನ್ಸೋ ಮಟ್ಟಿಗೆ ಧರ್ಮಶಾಲಾ ಮತ್ತು ಡಾರ್ಮಿಟ್ರಿ ಡೇ 1 ಎಷ್ಟು ಐತೆ ಅಂತ ತಿಳಿಸ್ಕೊಡ್ತೀನಿ. ಡೇ 1 ನಮ್ದು ಖರ್ಚು ಎಷ್ಟು ಐತಂದ್ರ 950 ರೂಪೀಸ್. ನಮ್ದು ಡೇ 1 ಖರ್ಚು ಎಷ್ಟೈತೆ ಅಂದ್ರೆ 950 ರೂಪಾಯಿ ಖರ್ಚು ಐತೆ ನಮ್ದು ಡೇ 1 ಒಳಗೆ. ನಾವು ಕೇದಾರ್ನಾಥದಿಂದ ಗುಪ್ತ ಕಾಶಿ ಬಂದ್ರಿ ಚಾಲಕ್ಕೆ ಎಷ್ಟು ಐತೆ ಅಂದ್ರೆ ಅಮೌಂಟ್ 950 ರೂಪಾಯಿ ಹೋಯ್ತು. ಫುಡ್ಡಿಗೆ 150, ಟ್ರಾವೆಲ್ ಫೀಸ್ ಬಂದ್ಬಿಟ್ಟು 400. ನೀವು ಅಲ್ಲಿ ಸ್ಟೇ ಮಾಡಿದ್ರಿ ಅಂದ್ರೆ ಧರ್ಮಶಾಲಾ ಅಥವಾ ಡಾರ್ಮಿಟರಿ ಒಳಗೆ ಸ್ಟೇ ಮಾಡಿದ್ರಿ ಅಂದ್ರೆ ಅಲ್ಲಿ ನಿಮ್ಗೆ 400 ರೂಪಾಯಿ.